ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 2 ಕೊರಿಂಥ 2ನೇ ಅಧ್ಯಾಯ 14 ನಾವು ನೋಡೋದಾದರೆ, ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ದೇವರೇ, ಇಲ್ಲಿ ಕ್ರಿಸ್ತನು, ಕರ್ತನಾದಂಥ ಕ್ರಿಸ್ತನು ನಮ್ಮನ್ನು ಯಾವಾಗಲೂ ಪ್ರತಿದಿನ ಪ್ರತಿಕ್ಷಣ ಅವರು ನಮ್ಮನ್ನು ಜಯೋತ್ಸವದಲ್ಲಿ ನಡೆಸ್ತಾರೆ, ಉತ್ಸಾಹದಲ್ಲಿ ನಡೆಸ್ತಾರೆ. ಆ ನಡೆಸುವುದರ ಜೊತೆಗೆ ನಮ್ಮನ್ನು ಮೆರೆಸ್ತಾರೆ. ನಮ್ಮನ್ನು ಯಾವ ವಿಚಾರದಲ್ಲಿ ಮೆರೆಸ್ತಾರೆ ಅಂತಂದರೆ, ಅದು ಜ್ಞಾನವೆಂಬ ಸುವಾಸನೆ. ಸುಮ್ಮನೆ ಅಲ್ಲ ಅದು. ಸೊಲೊಮನ್ ಅಧ್ಯಾಯವನ್ನು ನಾವು ನೋಡೋದಾದರೆ, ಆತನ ಜ್ಞಾನ ಸುತ್ತ 13-18 ಕಿಲೋಮೀಟರ್ವರೆಗಳಿಗೂ ಹಬ್ಬಿತ್ತಂತೆ. ಎಷ್ಟು ಅದ್ವಿತೀಯವಾದಂಥ ಜ್ಞಾನವನ್ನು ದೇವರು ಕೊಟ್ಟಿದ್ದರು ಅನ್ನುವುದನ್ನು ನಾವು ಸೊಲೊಮೋನನ ಜೀವಿತದಲ್ಲಿ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳನ್ನು ನೀವು ನೋಡಿ, ಆ ಜ್ಞಾನೋಕ್ತಿಗಳು ಜೇನಿಗಿಂತ ಮಧುರ. ಆ ಜ್ಞಾನೋಕ್ತಿಗಳನ್ನು ಓದ್ತಾ 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 ನಾವು ಜ್ಞಾನಿಗಳಾಗ್ತೇವೆ. ಈ ಲೋಕದಲ್ಲಿ ಜ್ಞಾನಿಗಳಾಗುವುದು ಬಹಳ ಅತ್ಯಂತ ಕಡಿಮೆ ಸಂದರ್ಭಗಳಲ್ಲಿ ನಮ್ಮನ್ನು ಜ್ಞಾನಿ. ಆದರೆ ಕರ್ತನು ನಮ್ಮನ್ನು ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ಪಸರಿಸ್ತಾರೆ. ಆ ಜ್ಞಾನವನ್ನು ಪಸರಿಸುವಂಥ ದೇವರಿಗೆ, ಜ್ಞಾನವನ್ನು ನೀಡುವಂಥ ದೇವರಿಗೆ, ನಮ್ಮನ್ನು ಮೆರೆಸುವಂಥ ದೇವರಿಗೆ, ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಸ್ತೋತ್ರ. ಎಷ್ಟು ಒಳ್ಳೆಯ ದೇವರು ಅಂದರೆ, ಸತತವಾದ ಜಯವೇ ನಮ್ಮನ್ನು ಕಾಯ್ತದೆ. ಆ ಸತತವಾದಂಥ ಜಯವನ್ನು ಕೊಡುವವರು ಯಾರು? ಕರ್ತನಾದಂಥ ಯೇಸು ಕ್ರಿಸ್ತ. ಆ ಜಯವನ್ನು ಯಾರು ಕೊಡ್ತಾರೆ? ಆ ಜಯವನ್ನು ಕರ್ತನಾದಂಥ ಯೇಸು ಕ್ರಿಸ್ತನು ಕೊಡ್ತಾನೆ. ಆ ಜಯ ಅದೊಂದು ಉತ್ಸವ, ಅದನ್ನು ಜಯೋತ್ಸವ. ಆ ಜಯೋತ್ಸವದೊಡನೆ ಮೆರೆಸುತ್ತಾ ನಮಗೆ ಜ್ಞಾನವನ್ನು ಕೊಡುವವನಾಗಿದ್ದಾನೆ. ಅಂದರೆ ನಮ್ಮ ಜೀವಿತಕ್ಕಾಗುವಷ್ಟು ದೇವರ ಚಿತ್ತ ಯಾವಾಗಲೂ ಜಯದಲ್ಲೇ ಜೀವಿಸಬೇಕೆಂಬುದು ಆತನ ಚಿತ್ತ ಆಗಿದೆ. ಜಯದಲ್ಲೇ ಜೀವಿಸುವುದು ಆತನ ಚಿತ್ತ ಅನ್ನುವಂಥದ್ದನ್ನು ನಾವು ಅರಿಯಬೇಕಾಗಿದೆ ಪ್ರಿಯರೇ. ಯಾಕಂದರೆ ದೇವರು ಮಹತ್ತಾದಂಥ ಕಾರ್ಯಗಳನ್ನು ಮಾಡ್ತಾರೆ. ಅವರ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ರೋಮಪತ್ರಿಕೆ 8ನೇ ಅಧ್ಯಾಯ 37 ನೀವು ನೋಡುವುದಾದರೆ, ಹೌದು, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲವುಗಳಲ್ಲಿ ಜಯಶಾಲಿಗಳಾಗಿಂತಲೂ ಹೆಚ್ಚಿನವರಾಗಿದ್ದೇವೆ. ಅಂದರೆ ನಮ್ಮನ್ನು ಈ ಲೋಕದಲ್ಲಿ ಯಾರು ಪ್ರೀತಿಸಿದ್ದಾರೆ? ನಮ್ಮನ್ನು ಈ ಲೋಕದಲ್ಲಿ ಯಾರು ಕರೆದಿದ್ದಾರೆ? ನಮ್ಮನ್ನು ಈ ಲೋಕದಲ್ಲಿ ಯಾರು ಕರುಣಿಸಿದ್ದಾರೆ? ನಮ್ಮನ್ನು ಈ ಲೋಕದಲ್ಲಿ ಕರೆದಾತನು, ಆಶ್ರಯ ನೀಡಿದಾತನು, ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಿದಾತನು ಯಾರು ಅಂತಂದರೆ ಅದು ಕೇವಲ ಕರ್ತನಾದಂಥ ಯೇಸು ಕ್ರಿಸ್ತನು. ನಮ್ಮನ್ನು ಪ್ರೀತಿಸಿದಾತನ ಮೂಲಕ, ಅವನು ನಮ್ಮನ್ನು ಪ್ರೀತಿಸಿದ. ಅವನ ಪ್ರೀತಿಯಿಂದ, ಆ ಪ್ರೀತಿ ಎಂಬ ಕದಂಬ ಬಾಹುಗಳಿಂದ ನಮ್ಮನ್ನು ಅಪ್ಪಿಕೊಂಡ. ಆ ಪ್ರೀತಿಯೇ ನಮ್ಮೆಲ್ಲರ ಪಾಪಗಳಿಗಾಗಿ, ನಮ್ಮೆಲ್ಲರ ಶಾಪಗಳಿಗಾಗಿ, ನಮ್ಮೆಲ್ಲರ ವಿವೇಚನೆಗಳಿಗಾಗಿ, ನಮ್ಮನ್ನು ಆ ವಿಮೋಚನೆಯಿಂದ ಬಿಡುಗಡೆ ಮಾಡುವುದಕ್ಕಾಗಿ ಕಲ್ವರಿ ಶಿಲುಬೆಯ ಮೇಲೆ ಮೌನವಾಗಿ ಯಜ್ಞದ ಕುರುಮರಿಯಾಗಿ ಆತನು ರಕ್ತ ಸುರಿಸಿದ. ಆತನ ರಕ್ತ ನಮ್ಮ ಪಾಪಗಳನ್ನು ತೊಳೆದು ಶುದ್ಧ ಮಾಡಿದೆ. ಆ ರಕ್ತ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ದೇವಾ, ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ.
ಯಾರ್ಯಾರು ಈ ವಾಹಿನಿಯನ್ನು ನೋಡ್ತಾ ಇದ್ದಾರೋ ದೇವರೇ, ಅವರೆಲ್ಲರ ಪಾಪಗಳನ್ನು ಮನ್ನಿಸು. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.